ನೋಡಿ ಎಷ್ಟು ಹೈಟಿಗೆ ಮರಗಳೆಲ್ಲ. ಇದೆಲ್ಲ ಒಂದು ಸ್ವಲ್ಪ ಫೋಟೋ ಸೆಷನ್ ಬೇರೆ ನಡೀತಾ ಇದೆ. ಮುಗಿದನ್ರಪ್ಪ ಫೋಟೋ ಸೆಷನ್ ಎಲ್ಲ, ಹೋಗೋಣ. ಸ್ನೇಹಿತರೆ, ನಾವು ಈಗ ಯಾಣ ಕಡೆ ಹೊರಟಿದ್ದೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಸಹಸ್ರಲಿಂಗ ನೋಡೋಲ್ಲ. ಬೆಳಗ್ಗೆ ಎದ್ಬಿಟ್ಟು ಸಿರ್ಸಿಯಿಂದ ಸಹಸ್ರಲಿಂಗ ಹೋಗಿದ್ವಿ. ನಿಮಗೆ ಸಿರ್ಸಿಯಿಂದ ಒಂದು 15-16 ಕಿಲೋಮೀಟ್ರ್ ಆಗುತ್ತೆ ಸಹಸ್ರಲಿಂಗ. ಅದು ನೋಡಿಕೊಂಡು ನಿಮ್ಗೆ ಟೈಮ್ ಇತ್ತು ಅಂದರೆ ನೀವು ಬೆಳಗ್ಗೆ ಬೇಗನೆ ಬಿಟ್ಟರೆ ಸಿರ್ಸಿನ ನೀವು ಸಹಸ್ರಲಿಂಗ ನೋಡಿಕೊಂಡು ಅಲ್ಲಿಂದ ಮುರೇಗಾರ ಫಾಲ್ಸ್ಗೆ ಹೋಗಿ ಮತ್ತು ಯಾಣ ಕೇವ್ಸ್ ಹೋಗಿ ಅಲ್ಲಿಂದ ವಿಭೂತಿ ಫಾಲ್ಸು ನೋಡಿಕೊಂಡು ಗೋಕರ್ಣಕ್ಕೆ ಬಂದುಬಿಡ್ಬೋದು. ನಮ್ದು ಲೇಟ್ ಆಗುತ್ತೆ. ಈಗ ಆಲ್ರೆಡಿ ನೋಡಿ ಎಷ್ಟು 12:15 ಆಗ್ತಾಯಿದೆ. ಅದಕ್ಕೆ ನಾವು ಮತ್ತೆ ಸಹಸ್ರಲಿಂಗದಿಂದ ಡೈರೆಕ್ಟಾಗಿ ಸಿರ್ಸಿಗೆ ವಾಪಸ್ ಬಂದ್ವಿ. ಅಲ್ಲಿಂದ ಗೋಕರ್ಣ ರೋಡಲ್ಲಿ ಯಾಣಕ್ಕೆ ಹೊರಟಿದ್ವಿ. ಯಾಣ ಕೇವ್ಸ್ ನೋಡಿ, ಯಾಣ ಇನ್ನೊಂದು 22 ಕಿಲೋಮೀಟ್ರ್ ಇದೆ. ಗೋಕರ್ಣ ಯಾಣ ಎಲ್ಲ ಒಂದೇ ರೂಟ್ ಬರುತ್ತೆ ನಿಮಗೆ. ಸಿರ್ಸಿಯಿಂದ ಯಾಣ ಬಂದ್ಬಿಟ್ಟು 40 ಕಿಲೋಮೀಟ್ರ್ ಆಗುತ್ತೆ. ಈಗ ಆಲ್ರೆಡಿ 18 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 22 ಕಿಲೋಮೀಟ್ರ್ ಇದೆ. ರೋಡು ಚೆನ್ನಾಗಿದೆ, ನೋಡ್ತಾ ಇರಲ್ಲ. ಅಂಕೋಲನು ಹಿಂಗೆ ಹೋಗೋದು. ಅಂಕೋಲನು 80 ಕಿಲೋಮೀಟ್ರ್ ಅಂತ ತೋರಿಸ್ತದೆ, ಯಾಣ 22. ನೋಡ್ತಾ ಇರಲಿ ಸ್ನೇಹಿತರೆ, ರೋಡು ತುಂಬ ಸೂಪರ್ ಆಗಿದೆ. ಎಲ್ಲ ಫುಲ್ಲು ಹಿಂಗೆಲ್ಲ ಕಡೆ ಕವ್ಸ್ ಇರುತ್ತೆ ಜಾಸ್ತಿ. ಫುಲ್ಲು ಕೇವ್ಸ್ ಅಲ್ವ, ಸಿರ್ಸಿ ಬಿಡಾಲಿನ ಫುಲ್ಲು ಇದೇ ಥರನೇ ಇದೆ. ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ, ನೋಡಬೇಕು. ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲ ಸ್ವಲ್ಪ ಯಾಣ ಟ್ರೆಕ್ಕಿಂಗ್ ಇರುತ್ತಲ್ಲ, ಮಳೆ ಬಂದರೆ ಕಷ್ಟ ಆಗಿಬಿಡುತ್ತೆ. ನೋಡ್ತಾ ಇರೋ ನೋಡಿ ಎಷ್ಟು ಸ್ಟೀಪ್ ಇದೆ ಅಂತ ನೋಡಿ ಸ್ನೇಹಿತರೆ. ನಿಮಗೆ ಗೋಪುರದಲ್ಲಿ ಗೊತ್ತಾಗೋದಿಲ್ಲ, ಫುಲ್ಲು ಸ್ಟೀಪ್ ಇದೆ ಈಗ. ಮತ್ತು ಇನ್ನೊಂದು ಸ್ನೇಹಿತರೆ ನೋಡ್ತಾ ಇರೋ ರೈಟ್ ಸೈಡ್ ಒಡ್ಡಿ 20 ಅಂದ್ಬಿಟ್ಟು ನಿಮಗೆ ಒಡ್ಡಿ ಫಾಲ್ಸ್ ಅಂತಲೂ ಒಂದಿದೆ. ಬಟ್ ಅದು ಸರಿ ಗೊತ್ತಿಲ್ಲ. ಬಟ್ ಯಾರೋ ಒಂದು ಸರಿ ನನಗೂ ಕೇಳ್ದಂಗೆ ನಮ್ಗೆ ಒಡ್ಡಿ ಫಾಲ್ಸ್ ಅಂತ ಇದೆ. ನೀವು ಬೇಕಂದರೆ ಅದು ಸಹ ಎಲ್ಲ ವಿಭೂತಿ ಫಾಲ್ಸ್ ಆ ಸರೌಂಡಿಂಗ್ ಎಲ್ಲ ಬರುತ್ತೆ. ಅಲ್ಲಿ 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಇರ್ಬೋದು. ಯಾಣ ಹತ್ರ ಅನಿಸುತ್ತೆ, ಯಾಣ ಹತ್ರನ ಬರೋದು ಒಡ್ಡಿ ಫಾಲ್ಸು. ಯಾಣ ಹತ್ರ ಬರೋದು. ಬೇಕಾದ್ರೆ ಅದನ್ನು ನೀವು ಕವರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನೋಡೋಣ, ನಾನು ಯಾವ್ದಾದ್ರು ಒಂದು ಫಾಲ್ಸು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬೇಕಾದ್ರೆ ಮಕ್ಕಳೆಲ್ಲ ಇದ್ದಾರಲ್ಲ, ನೋಡ್ಬೇಕು ಅವ್ರು ಎಷ್ಟೊತ್ತು ನಡೀತಾರೆ ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್. ಇನ್ನು ಊಟ ಬೇರೆ ಮಾಡಿಲ್ಲ. ಸೊ ಊಟ ಮಾಡ್ಕೊಂಡು ಎಷ್ಟೊತ್ತು ಹೋಗ್ತೀವಿ ಅಂತ ನೋಡಬೇಕು. ಎಲ್ಲ ಆಗಲೇ ಮಲ್ಕೊಂಡಿದ್ದಾರೆ. ಅದೆಲ್ಲ ಬೆಳಗ್ಗೆ ನಾನು ಒಬ್ಬನೇ ಎದ್ದಿದ್ದೀನಿ. ತೇಜು ಮಲ್ಕೊಂಡ್ಬಿಟ್ಟಿದ್ದಾಳ. ನೀನು ಮಲ್ಕೊಂಬಿಡಪ್ಪ. ನಮ್ಮಪ್ಪ ಮಲ್ಕೊಳಲ್ಲ. ನೋಡ್ತಾ ಇರೋ ಸ್ನೇಹಿತರೆ ಹೆಂಗಿದೆ ಟರ್ನಿಂಗ್ಸ್ ಎಲ್ಲ ಅಂದ್ಬಿಟ್ಟು. ಗಾಡಿ ಓಡಿಸೋರು ಹುಷಾರಾಗಿ ಓಡಿಸ್ಬೇಕು, ಕೇರ್ಫುಲ್ಲಾಗಿ. ಯಾಕಂದರೆ ಆಪೋಸಿಟ್ ಅವರು ತುಂಬ ಸ್ಪೀಡಾಗಿ ಬರ್ತಾ ಇರ್ತೀರಿ ರೋಡಲ್ಲೆಲ್ಲ. ಬಟ್ ಹಾರನ್ ಮಾಡ್ಕೊಂಡು ಹುಷಾರಾಗಿ ಓಡಿಸ್ಕೋಬೇಕು, ಸೇಫ್ಟಿ ಇರುತ್ತೆ. ನೋಡಿ ಫುಲ್ಲು ಟರ್ನಿಂಗ್ಸೇ ಇದೆ, ಕಾಣಿಸೋದೇ ಇಲ್ಲ. ಈ ಸ್ಲೋ ಹಸು ಬರುತ್ತೆ, ಹಸು ಇದೆ. ಸಡನ್ನಾಗಿ ರೋಡಿಗೆ ಬಂದ್ಬಿಡುತ್ತೆ. ಬಟ್ ಜಾಸ್ತಿ ಗಾಡಿಗಳೇ ಅಲ್ವಾ ಈ ರೋಡಲ್ಲಿ? ಸ್ಟ್ರೈಟ್ ರೋಡ್ ಬಂದಿದೆ, ಜಾಸ್ತಿ ಗಾಡಿಗಳೇ ಇಲ್ಲ ಈ ರೋಡಲ್ಲಿ. ಪ್ರಕೃತಿ ಮಧ್ಯೆ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೋ ಒಂಥರ ಸಂತೋಷ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎಲ್ಲ ಟ್ರಿಪ್ ಹೋಗ್ತಿರಲ್ಲ, ಒಂಥರ ಹಿಂಗೆ ಪ್ಲೆಸೆಂಟಾಗಿರೋ ಕಡೆ ಹೋಗ್ತಾ ಇರಿ, ಏನೋ ಒಂಥರ ಸಂತೋಷ ಇರುತ್ತೆ. ಯಾಣ ಎಷ್ಟು ಕಿಲೋಮೀಟ್ರಪ್ಪ? 13. ಗೋಕರ್ಣ 55 ಕಿಲೋಮೀಟ್ರಾ? 13 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ನಿಮ್ಗೆ ಒಂದು ಎಷ್ಟು ಏನು ಸಿರ್ಸಿ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಬಂದಿದ ತಕ್ಷಣ ಈ ಥರ ರೋಡ್ ಸ್ಟಾರ್ಟ್ ಆಗುತ್ತೆ. ರೋಡ್ ಮಾತ್ರ ತುಂಬ ಸೂಪರ್ ಆಗಿದೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸಿರ್ಸಿಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಯಾವುದು ನನಗೆ ಊರೇ ಸಿಗಲಿಲ್ಲ ಅಂತ, ದೊಡ್ಡ ಊರು ಯಾವುದು ಸಿಗಲೇ ಇಲ್ಲ. ಬರೀ ಸುಮ್ಮನೆ ಏನೋ ಅಲ್ಲೊಂದು ಮನೆ ಆ ಥರ ನೋಡ್ತಾ ಇದ್ದೀವಿ. ಸೊ ಹೋಟೆಲ್ ನೋಡ್ತಾ ಇದ್ದೀವಿ, ಯಾಕಂದರೆ ಮಕ್ಕಳೆಲ್ಲ ಹೊಟ್ಟೆ ಹಸಿವೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಇನ್ನು ಇಲ್ಲಿ ಏನ ಹೊಟ್ಟೆ ಅಂತ ಬೇಡ ನಿನ್ಗೆ ಊಟ.
ನಿನ್ ಊಟ ಮಾಡುವಾಗಂತ ರಾಮ ಆಮೇಲೆ ಅಂದ್ರೆ ಎಷ್ಟೊತ್ತಿಗೆ ಆಮೇಲೆ 5 o'clock ಪರವಾಗಿಲ್ವಾ ಅಲ್ಲಿವರೆಗೂ ಬೇಡವಾ ಊಟ ಬೇಕಾ ಬೇಡವಾ ನಂಗಂತ ಆಮೇಲೆ ಬೇಕಂತಲೇ ಊಟ ಬೇಕಾ ಬೇಡವಾ ಸರಿ 5 ಗಂಟೆಗೆ ಅಂತ ಬರೋ ನಾವೆಲ್ಲ ಊಟ ಮಾಡೋಣ ಈಗ ರಾಮಚಂದ್ರನ್ ಮಾತ್ರ ಬೇಡ ಅವನ 6 ಗಂಟೆಗೆ ನಿಂತಾನಂತೆ ಒಂದೂರು ಸಿಗಲಿಲ್ಲ ಸ್ನೇಹಿತರೆ ನಿಮಗೆ ಶಿರ್ಸಿಯಿಂದ ಬಂದರೆ ಇಷ್ಟೇನೋ ಒಂದೇ ಒಂದು ಹಳ್ಳಿನೇನೋ ಸಿಗ್ದಂಗೆ ಜ್ಞಾಪಕ ಅದು ಬಿಟ್ಟರೆ ಅಷ್ಟೇ ಆಮೇಲೆ ಎಲ್ಲೂ ಇಲ್ಲ ಊರೇ ಇಲ್ಲ ಬರೀ ಎಲ್ಲ ನೋಡಿ ರೋಡ್ ಫುಲ್ ಎಲ್ಲ ಇದೇ ಥರನೇ ಇದೆ ಬರೀ ಕಾಡು ಒಳಗಡೆ ನಾವು ಹೋಗ್ತಾ ಇರ್ತೀವಿ ಮತ್ತು ಗಾಡಿಗಳು ಅಷ್ಟೇ ತುಂಬ ಕಮ್ಮಿ ಅಷ್ಟೇ ಯಾವಲೋ ಒಂದೊಂದು ಮತ್ತು ನೋಡಿದ್ರೆ ಇದು ಗೋಕರ್ಣ ಹಿಂಗೆ ಹೋಗೋದಲ್ವಾ ಇರಬೇಕಾಯ್ತಲ್ಲ ಅಂದರೆ ಗಾಡಿಗಳು ಕಮ್ಮಿ ಅನ್ಸೋದಲ್ಲ ಯಾಣ ಮೇಲೆ ಹೋಗೋದಿದೆ ಯಾಣ ಗೋಕರ್ಣ ಸಪ್ರೇಟ್ ಅದಕ್ಕೆ ಈ ರೋಡಲ್ಲಿ ಸ್ವಲ್ಪ ಕಮ್ಮಿ ಅವ್ರು ಯಾಣ ನೋಡ್ಕೊಂಡು ಗೋಕರ್ಣಗೆ ಅವ್ರು ಈ ರೂಟಿಗೆ ಬರ್ತಾರೆ ಇಲ್ಲ ಹಂಗೆ ಡೈರೆಕ್ಟಾಗಿ ಸಿರ್ಸಿಯಿಂದ ಗೋಕರ್ಣ ಹೋಗಿರ್ತಾರೆ ಸಿರ್ಸಿಗೆ ಹೋಗೋ ಕೆಲಸ ಇಲ್ಲ ಬೇರೆ ರೂಟ್ ಯಾಣಗೆ ಹೋಗ್ಬೇಕು ಸಿರ್ಸಿ ಆಗುತ್ತಾಗಲಿ ಇಲ್ಲ ಅಂದರೆ ಗೋಕರ್ಣ ಡೈರೆಕ್ಟ್ ಸಿರ್ಸಿಗೆ ಬರ್ತಾರೆ ಸ್ನೇಹಿತರೆ ನೋಡ್ತಾ ಇಲ್ಲ ನೋಡಿ ಒಂದೊಂದು ಕಡೆ ಫುಲ್ ಹಿಂಗೆ ಸ್ಟೀಪ್ ಇರುತ್ತೆ ಅದು ನೋಡಿ ಎಷ್ಟು ಫುಲ್ಲು ಡೌನ್ ಇದೆ ಅಂದರೆ ಫುಲ್ಲು ಡೌನ್ ಇದೆ ಹೊರಗಡೆ ಫುಲ್ಲು ಇದ್ದಕ್ಕಿದ್ದಂಗೆ ಫುಲ್ ಸ್ಟೀಪಾಗಿ ಹಬ್ಬ ಬರುತ್ತೆ ಬರೀ ಎಷ್ಟೊಂದು ಯಾವುದೋ ಒಂದು 2-3 ಕಾರನ್ನು ನೋಡಿದ್ವಿ ಅಷ್ಟೇ ಅಂಕೋಲ 60 ಯಾಣ 5 ಕಿಲೋಮೀಟರ್ ನಿಧಾನ ಸ್ಲೋಗೆ ಯಾಕಂದರೆ ಗಾಡಿ ಕಟ್ಟಾಕಿಲ್ಲ ಅಂದರೆ ಸೀದಾ ಗಾಡಿ ಕಳಿಸ್ಬೇಕಾಗತ್ತೆ ನೋಡಿದ್ರೆ ಯಾಣ ಇನ್ನೊಂದು 5 ಕಿಲೋಮೀಟ್ರ್ ಇದೆ ನೋಡಿ ಈ ಥರ ರೋಡ್ ಸ್ಟಾರ್ಟ್ ಆಗಿದೆ ನೋಡ್ಬೇಕು ಈ ಥರ ಇನ್ನೂ ಎಷ್ಟು ದೂರ ಇದೆ ಅಂದ್ಬಿಟ್ಟು ಈ ಥರ ರೋಡ್ ಇದು ರೆಡಿ ಮಾಡ್ತಾ ಇದ್ದಾರೆ ಅನ್ಸುತ್ತಲ್ಲ ನೋಡ್ಬೇಕು ಇಲ್ಲ ವಾಪಸ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಂಗೆ ಫ್ರಂಟು ಹಂಗೆ ಅನ್ಸುತ್ತೆ ಸರಿ ಸಿರ್ಸಿ ಕಡೆಯಿಂದ ಹೊರಟಿದ್ದಲ್ಲ ಯಾಣ ಕೇಸ್ ನೋಡ್ಕೊಂಡು ಹಂಗೆ ಡೈರೆಕ್ಟಾಗಿ ಗೋಕರ್ಣ 5 ಕಿಲೋಮೀಟ್ರ್ ಇದೇ ಥರ ಇತ್ತು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಏನು ಹಸಿರು ನೋಡಿ ಹೆಂಗಿದೆ ಅಂತ ಫುಲ್ಲು ಗ್ರೀನ್ರಿ ಸ್ನೇಹಿತರೆ ನೋಡಿ ಹೆಂಗಿದೆ ಅಂತ ನಿಮಗೆ ನೋಡ್ತಾ ಇದ್ದೀರ ನಾನು ಅಲ್ಲಿಂದ ಚೆನ್ನಾಗಿದೆ ರೋಡ್ ಸ್ವಲ್ಪ ಮಾತ್ರ ಇದೆ ಯಾವುದೋ ಒಂದು ಪ್ಯಾಚ್ ನೆಟ್ವರ್ಕ್ ಇಲ್ಲ ಅಂತ ರೋಡ್ ಹಾಕಿಲ್ಲ ಗೂಗಲ್ ಮ್ಯಾಪನ್ನು ಅಲ್ಲಾಡ್ತಿದೆ ಸರಿ ತೋರಿಸ್ತಿಲ್ಲ ಅದು ಸ್ವಲ್ಪ ಮೋಸ್ಟ್ಲಿ ಇದೆ ಅನ್ಸುತ್ತೆ ಪಾರ್ಕಿಂಗ್ ಪ್ಲೇಸ್ ಅನ್ಸುತ್ತಲ್ಲ ಇದು ಗೋಕರ್ಣ ಹಿಂಗೆ ನೋಡಿ ಯಾಣ ಕೆಲಸ ಹಿಂಗೆ ವಿಭೂತಿ ಫಾಲ್ಸ್ ಹಿಂಗೆ ಲೆಫ್ಟ್ ತಗೋ ಇಲ್ಲಿ ಯಾಣ 4 km ಸೊ ಇದು ಜಂಕ್ಷನ್ ಅನ್ಸುತ್ತೆ ಇದು ಮತ್ತೆ ನಾವು ಹಿಂಗೆ ವಾಪಸ್ ಬಂದು ಗೋಕರ್ಣ ಹಿಂಗೆ ಹೋಗ್ಬೇಕು ಸ್ನೇಹಿತರೆ ಒಂದು ಸ್ವಲ್ಪ ನೋಡಲ್ಲ ಸ್ವಲ್ಪ ರೋಡು ಏನೇ ನಿಮಗೆ ಯಾಣ ಕೇಸ್ ಕ್ರಾಸ್ ರೋಡ್ ಸಿಗುತ್ತೆ ಅಂದಾಗ ಸ್ವಲ್ಪ ಅಲ್ಲಿ ರೋಡ್ ಸರಿ ಇಲ್ಲ ಒಂದು 1/2 ಕಿಲೋಮೀಟರು ಮತ್ತೆ ನೋಡೋಣ ಹಿಂಗಿದೆ ರೋಡು ಏನು ನೋಡಿ ಅಲ್ಲಿ ಫುಲ್ಲೆಲ್ಲ ಮರಗಳೆಲ್ಲ ಬಿದ್ದೋಗಿರೋದಲ್ವಾ ಹಾಂ ನೋಡಿದ್ರೆ ಇರೋ ಸ್ನೇಹಿತರೆ ಹಿಂಗೆ ಅಂದ್ಬಿಟ್ಟು ಫುಲ್ಲು ಈ ಥರ ನಾವು ಡೀಪ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ ಬಟ್ ಅಲ್ಲಿ ನೋಡಿ ಫಾರೆಸ್ಟ್ ಎಲ್ಲ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರ ನೋಡಿ ಫೆನ್ಸಿಂಗ್ ಹಾಕಿ ಕಾಣಿಸ್ತಾ ಇರ್ಬೋದು ನಿಮಗೆ ಬೇರೆ ಪ್ರಾಣಿಗಳು ಬರಬಾರ್ದು ಅಂತ ಈ ಹೆಂಗಿದೆ ಅಂದರೆ ಮರಗಳನ್ನ ಸೀಳ್ಕೊಂಡು ಹೋದಂಗಿದೆ ಅಲ್ವಾ ಈ ರೋಡು ಸ್ನೇಹಿತರೆ ಹೆಂಗಿದೆ ಗೊತ್ತಾ ಇದು ನಾವು ಮರಗಳನ್ನ ಸೀಳ್ಕೊಂಡು ಹೋದಂಗೆ ಇದೆ ನೋಡಿ ಹೆಂಗೆ ಎಷ್ಟೆಷ್ಟು ಉದ್ದ ಮರಗಳಿದಾವೆ ನೋಡಿ ಎಷ್ಟೆಷ್ಟು ವರ್ಷ ಹಳೆ ಮರಗಳು ಅನ್ಸುತ್ತೆ ಇದಾದ್ರಪ್ಪ ನೋಡಿ ಮರಗಳು ನೋಡಿ ಇವೆಲ್ಲ ಬಿದ್ದರೆ ಅಷ್ಟೇ ಮೊನ್ನೆ ಇಲ್ಲ ಮೋಸ್ಟ್ಲಿ ಲಾಸ್ಟ್ ಟೈಮ್ ಮಳೆಗೆಲ್ಲ ಬಿದ್ದರೆ ಅನ್ಸುತ್ತೆ ಎಲ್ಲ ಗಾಳಿ ಮಳೆಗೆ ಎಲ್ಲ ಸೈಡ್ ಹಾಕಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೋಡಿ ಸ್ನೇಹಿತರೆ ಹೆಂಗಿದೆ ಅಂದ್ಬಿಟ್ಟು ನೋಡ್ತಾ ಇರಲ್ಲ ಒಂದೊಂದು ಮರ ಎಷ್ಟೆಷ್ಟು ಹೈಟ್ ಇದೆ ಗೊತ್ತಾ ಬಟ್ ನೋಡಿ ನಿಮಗೆ ಇಲ್ಲಿ ಮಳೆ ಜಾಸ್ತಿ ಅನಿಸುತ್ತೆ ನೋಡಿ ಫುಲ್ಲೆಲ್ಲ ಮರಗಳೆಲ್ಲ ಫುಲ್ಲು ಪಾಚಿ ಹಿಡಿದ್ಬಿಟ್ಟಿದೆ ಎಲ್ಲ ನೋಡಿ ಎಲ್ಲ ಪಾಚಿ ಥರ ಬಂದಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ
ಇಲ್ಲಿ ಯಾವ ರೇಂಜಿಗೆ ಮಳೆ ಬೀಳುತ್ತೆ ಅಂದ್ಬಿಟ್ಟು. ಒಳ್ಳೇದು ಮಳೆ ನೋಡಿ ಮಣ್ಣು ಸಮೇತ ಅಲ್ಲಿ ಸೈಡಲ್ಲಿ ನೋಡ್ತಾ ಇದ್ರಲ್ಲ, ರೈಟ್ ಸೈಡಲ್ಲಿ ನೋಡಿ ಮಣ್ಣು ಸಮೇತ ಫುಲ್ಲು ಪಾಚಿ ಥರ ಆಗ್ಬಿಟ್ಟಿದೆ. ನೋಡಿ ಮರಗಳೆಲ್ಲ ಕೆಳಗಡೆ ಬುಡದ ಮೇಲೆ ನೋಡಿ. ಓ ಇದು ಯಾವುದೋ ನೋಡಿ ಫುಲ್ಲು ದೊಡ್ಡ ಮರ ಬಿದ್ದೋಗ್ಬಿಟ್ಟಿದಪ್ಪ. ಹೆಂಗ ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಹತ್ರ ಬರ್ತಾ ಬರ್ತಾ ಚೆನ್ನಾಗಿದೆಯಲ್ಲ ರೋಡು. ಸ್ನೇಹಿತರೆ ನೋಡಿ, ಇದು ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಒಂದು 2 ಕಿಲೋಮೀಟ್ರ್ ಅಥವಾ 1/2 ಕಿಲೋಮೀಟ್ರ್ ಇರುತ್ತೆ ನೋಡಿ. ಆಗಿದ್ದ ಒಂದು ವ್ಯೂ ಸಿಗುತ್ತೆ ನಿಮಗೆ. ಆರಾಮಾಗಿ ಇಲ್ಲೊಂದು ಸ್ವಲ್ಪ ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ನೋಡಿ ಹೆಂಗಿದೆ ಸ್ನೇಹಿತರೆ, ಒಳ್ಳೆ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ನೀರಲ್ಲಿ ಆಟ ಆಡ್ತೀನಿ ಅಂದ್ಬಿಟ್ಟು ನೋಡಿ ಎಲ್ಲ ಕೆಳಗಡೆ ಇಳಿತಾ ಇದ್ದಾರೆ. ನಿಧಾನಕ್ಕೆ ಚಪ್ಪಲ್ ಬಿಟ್ಬಿಟ್ಟೋಗ್ರು. ನೋಡಿ ಮಕ್ಕಳಿಗೆ ನೀರಂದರೆ ಫುಲ್ ಇಷ್ಟ ನೋಡಿ. ಬಟ್ ಸ್ನೇಹಿತರೆ ಈ ಥರ ಹಿಂಗೆ ಬಂದಾಗ ಒಂದು ಸ್ವಲ್ಪ ಗಾಡಿಗಳು ಬರ್ತಾ ಇರುತ್ತೆ. ಸೊ ನೋಡಿಕೊಂಡು ಇಲ್ಲಿ ಫೋಟೋ ಗಿಡ ಹಿಂದ್ಬಿಟ್ಟು ಫುಲ್ಲೆಲ್ಲ ರೋಡ್ ಗಡ್ಡ ನಿಂತ್ಕೊಂಬೇಡಿ. ಏಯ್ ಏನಿದಾನ ಮಕ್ಕಳು. ಸರಿ ಇರು, ನಾನು ಇತ್ ಕಡೆಯಿಂದ ಬರ್ತೀನಿ. ಏಯ್ ಚಪ್ಪಲ್ ಹೋಗ್ಬಿಡುತ್ತೆ. ಇರಪ್ಪ ನಾವು ಹಿಂಗೆ ಸ್ನೇಹಿತರೆ ನೋಡಿ ಎಷ್ಟು ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಬಟ್ಟೆ ಎಲ್ಲ ನೆಂದಾಗುತ್ತೆ. ಏಯ್ ಜಾಸ್ತಿ ಹೋಗ್ಬೇಡ್ರಿ. ಪ್ಲೇಸು ಯಶೋ ಹಿಡ್ಕೊಳ್ರಿ. ಏಯ್ ನಿಧಾನ ನೋಡಿ ಏಯ್ ಚೆನ್ನಾಗಿದೆ ಹೋಗೋಣ. ಸ್ನೇಹಿತರೆ ನೋಡಿದ್ರಲ್ಲ ಹೆಂಗಿದೆ ಅಂದ್ಬಿಟ್ಟು ಪ್ಲೇಸು. ಜಾಸ್ತಿ ಹೋಗ್ಬಿಟ್ರೆ ಹತ್ಕೊಳ್ಳಲ್ಲ. ಅಲ್ಲ ಇದೆ, ಅಲ್ಲೆಲ್ಲ ಮೀನುಗಳೆಲ್ಲ ಇದೆ ನೋಡಿ, ಅಲ್ಲೆಲ್ಲ ಮೀನುಗಳೆಲ್ಲ ಇದೆ. ಫೋಟೋ ತೆಗಿ ಹಂಗೆಲ್ಲಕ್ಕೆ. ಬರೀ ಹೋಣ, ಲೇಟ್ ಆಗುತ್ತೆ ಅಲ್ಲಿ. ನೋಡಿ ಎಷ್ಟು ಹೈಟ್ ಇದೆ ಮರಗಳೆಲ್ಲ. ಇದೆಲ್ಲ ಒಂದು ಸ್ವಲ್ಪ ಫೋಟೋ ಸೆಷನ್ ಬೇರೆ ನಡೀತಾ ಇದೆ. ಮುಗಿದನ್ರಪ್ಪ ಫೋಟೋ ಸೆಷನ್ ಎಲ್ಲ, ಹೋಗೋಣ. ನೀವೆಲ್ಲ ನೇಚರ್ನ ನೋಡ್ಬಿಟ್ಟು ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮರಗಳೆಲ್ಲ ಹೆಂಗಿದೆ ಅಂತ. ಸೊ ಅದಕ್ಕೆ ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ.
ಮತ್ತು ಸ್ನೇಹಿತರೆ ಹಾಗೆ ಒಂದು ಯಾರಾದ್ರೂ ನಿಮ್ಗೆ ಏನಾದರೂ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ನೋಡಲಿ. ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಸ್ನೇಹಿತರಂತೂ ಫುಲ್ಲು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ, ಪ್ರವಾಸಿಗ ಸೂಚನೆ ಪ್ರವೇಶ. ಸೊ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 8:30 ಟು ಈವ್ನಿಂಗ್ 5 o'clock. ಬೆಳಗ್ಗೆ 8:30 ಸಂಜೆ 5 ಗಂಟೆವರೆಗೂ, ಹಿಂದಿರುಗೋ ಸಮಯ ಸಂಜೆ 6 ಗಂಟೆ. ಟ್ರೆಕ್ಕಿಂಗ್ ದೂರ ಅರ್ಧ ಕಿಲೋಮೀಟ್ರ್ ಅಂತೆ. 10 ರೂಪಾಯಿ ಪ್ರವಾಸಿಗರಿಗೆ, ಪರ್ ಪರ್ಸನ್ 10 rupees ಅಂತಪ್ಪ. ಸೊ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 8:30 ಸಂಜೆ 5 ಗಂಟೆವರೆಗೂ ಇರುತ್ತೆ. ಸಂಜೆ 6 ಗಂಟೆ ಒಳಗಡೆ ಎಲ್ಲರೂ ವಾಪಸ್ ಬರಬೇಕು. ಮತ್ತು ಒಬ್ಬರಿಗೆ ಒಂದು ವ್ಯಕ್ತಿಗೆ 10 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ ನಡೆಯೋದು. ಪ್ಲಾಸ್ಟಿಕ್ ನಿಷೇಧಿತವಲ್ಲ. ಸೊ ಯಾರು ದಯವಿಟ್ಟು ಪ್ಲಾಸ್ಟಿಕ್ಸ್ ಎಲ್ಲ ಯಾರು ಯೂಸ್ ಮಾಡಬೇಡಿ. ಕಾಡು ಪ್ರಾಣಿಗಳು ಸಂಚರಿಸುತ್ತವೆ. ಬರ್ರಿ ತೊಗೊಳ್ರಿ, ಟಿಕೆಟ್ ತೊಗೊಳ್ರಿ. ಫೋನ್ಪೇ ಏನಾದರೂ ಮಾಡಿರಿ. ಟಿಕೆಟ್ ಇಲ್ಲ ತೊಗೊಳ್ಳೋದು, ಎಲ್ಲಿ ತೊಗೊಳ್ಳೋದು? ಟಿಕೆಟ್ ತೊಗೊಳ್ರಿ. ಸೌತೆಕಾಯಿ ಎಲ್ಲರಿಗೂ ಒಂದೊಂದು ತೊಗೊಳ್ರಿ. ವಾಹನ ನೋಡಿ, ವಾಹನಗಳ ಪಾರ್ಕಿಂಗ್. ಬಸ್ಗೆ 100 ರೂಪಾಯಿ, ಮಿನಿ ಬಸ್ಗೆ 60, ಕಾರ್ಗೆಲ್ಲ 40 rupees, ಬೈಕ್ಗೆ 10 rupees. ಸ್ನೇಹಿತರೆ ನೋಡ್ತಾ ಇರಲ್ಲ, ಇದೇನು ಇರೋದು. ಸೊ ಇದು ಕಾರ್ ಪಾರ್ಕಿಂಗ್, ಯಾಣ ಕಾರ್ ಪಾರ್ಕಿಂಗ್ ಇದು. ಮಕ್ಕಳಿಗೆ ಇಲ್ಲ ಅನ್ಸುತ್ತೆ, ಮಕ್ಕಳಿಗೆ ತಗೊಂಡು. ಛತ್ರಿ ತಂದಿಲ್ಲ. ಇಲ್ಲ ಏನಿಲ್ಲ ಬಿಡು, ಮಳೆ ಬರೋದಿಲ್ಲ. ಇಲ್ಲ ಬಿಡ, ಮಳೆ ಬರೋದಿಲ್ಲ. ಮಕ್ಕಳಿಗಿದೆ ಮೇಡಮ್ ಟಿಕೆಟ್? ಮಕ್ಕಳಿಗಿಲ್ಲ. 1 ರಿಂದ 10ನೇ ಕ್ಲಾಸ್ ವರೆಗೆ ಟಿಕೆಟ್ ಇಲ್ಲ. ಅಂದ್ರೆ 4 ಕೊಡಿ ಮೇಡಮ್. ಮೇಡಮ್ 4 ಜನ ಒಂದು ಕಾರು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಮಕ್ಕಳಿಗೆ ಟಿಕೆಟ್ ಇಲ್ಲ. ಸೊ ದೊಡ್ಡವ್ರಿಗೆ ಮಾತ್ರ ತೊಗೊಬೇಕು. ಸೊ ಒಬ್ಬರಿಗೆ 10 ರೂಪಾಯಿ ಮತ್ತು ಕಾರ್ಗೆ 40 ರೂಪಾಯಿ. ಸೊ ಕಾರ್ಗೂ ಮತ್ತು ಮಕ್ಕಳಿಗೆಲ್ಲ ಇಲ್ಲೇ ತೊಗೊಬೇಕು, ಎಂಟ್ರೆನ್ಸಲ್ಲೇ. ನೋಡ್ತಾ ಇದ್ದೀರ ಟಿಕೆಟ್ ಇದೇನೆ. ಬರೀ ಬೇನೆ ಫಾಸ್ಟಾಗಿ ತಿನ್ನಬೇಕು, ತಿನ್ಕೊಂಡು ಬರ್ತಾ ಇರಬೇಕು. ಚೆನ್ನ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಹಾಂ, ಬೇಗನೆ ತಿನ್ರಿ ಅಂತ ಹೇಳ್ತಾ ಇದ್ದಾರೆ ಫಾಸ್ಟಾಗಿ. ಹಾಂ, ಹತ್ಬೇಕಾದ್ರೆ ಇರೋದು 2:11 ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಅರ್ಧ ಕಿಲೋಮೀಟ್ರ್ ಇದೆ ಅಂತೆ ನಡ್ಕೊಂಡು ಹೋಗೋದು. ಏನು ತೇಜ, ಏನು ತಿನ್ನು ತಿನ್ನಮ್ಮ, ಸುಸ್ತಾಗತ್ತೆ. ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಲ್ಲ. ಸ್ನೇಹಿತರು ನೋಡಿ, ಇದು ಹೆಂಗಿದೆ ನೋಡಿ, ನೋಡ್ತಾ ಇರಲ್ಲ. ಅದು ಯಾವ ಹುಳ ಅಂತ ಗೊತ್ತಿರೋ ಕಮೆಂಟ್ ಮಾಡಿ. ಫುಲ್ ಡೌನ್ ಇದೆ. ಕೇಸ್ ಏನೇ ಕೇಸ್ ಬರುತ್ತೆ ಅಷ್ಟೇ. ಆದರೆ ವಿಭೂತಿ ಫಾಲ್ಸ್ ನೋಡ್ಕೊಂಡು ಹೋಗ್ಬೋದು. ಬೆಂಗ್ ಟ್ರೈ ಮಾಡಿದೆ, ಕತ್ಲಾಯ್ತು, ಆಗಲ್ಲ. ಇಲ್ಲಿ ಮಾತ್ರ ಹಂಗಿದೆ ಅಷ್ಟೇ. ಇಲ್ಲ, ನಲ್ಗೂ ಕತ್ಲೆ ಆಗಿರುತ್ತೆ. 4-5 ಇಲ್ಲ ಒಂಥರ ಮಬ್ಬಾಗ್ಬಿಡುತ್ತೆ. ಫಾರೆಸ್ಟ್ ಏರಿಯಾ. ಬೆಂಗ್ನೆ ಬನ್ರಿ ಸ್ನೇಹಿತರು. ನೋಡ್ತಾ ಇದ್ದಾರೆ ಹೆಂಗೆ ಅಂದ್ಬಿಟ್ಟು. ಏನಂತಾರ ಇದು ಕಲ್ಲು ಅಂದ್ರೆ ಏನೋ ಅಲ್ಲ, ಇದು ಕಟ್ ಮಾಡ್ದಂಗಿದೆಯಲ್ಲ. ಅಲ್ಲ ಇದೆಲ್ಲ ನೋಡು, ಈ ಕಲ್ಲು ಎಲ್ಲ ಒಂಥರ ನೋಡಿ ಕಟ್ ಮಾಡ್ದಂಗಿದೆಯಲ್ಲ ಇದೆಲ್ಲ. ಸ್ನೇಹಿತರು ನೋಡ್ತಾ ಇದ್ದಾರೆ ನೋಡಿ, ಇದು ಫಸ್ಟ್ ನೋಡಿ. ಏನು ವಾಲ್ ಪೇಪರ್ಗೆ ಹಾಕೊಂತೀಯ ನೀನು? ಹಾಂ, ವಾಲ್ ಪೇಪರ್ಗೆ ಹಾಕೊಂತೀಯಾ? ಇದೆಲ್ಲ ಇಲ್ಲಿ ಫೋಟೋ ಸೆಕ್ಷನ್ ನಡೀತಾ ಇದೆ. ಹೋಗ ನೀನು. ಸ್ನೇಹಿತರೆ ನೋಡಿದ್ರೆ ಮಳೆ ಬರೋದ್ರಿಂದ ಸ್ವಲ್ಪ ಲೆನ್ಸ್ ಮೇಲೆ ಮಳೆ ಬೀಳ್ತಾ ಇದೆ. ಒಂದು ಸ್ವಲ್ಪ ಕ್ಲಿಯರೆನ್ಸ್ ಕಮ್ಮಿ ಆಗ್ಬೋದು ನೋಡಿ, ಸುತ್ತಲ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇದ್ರೆ ನಾವು ಏನಿದೆ ಯಾಣ ಕೇವ್ ಇದೆಯಲ್ಲ, ಗುಹೆ ಇದೆಯಲ್ಲ, ಯಾಣ ಗುಹೆ,
ಇದನ್ನು ಪ್ರದಕ್ಷಿಣೆ ಹಾಕ್ಕೊಂಬಂದು ಮತ್ತೆ ನಾವು ದೇವ್ರ ದರ್ಶನ ಮಾಡೋದು. ನೋಡಿ ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ಕೊಡ್ತಾರೆ ನಿಮಗೆ. ಸೊ ಫುಲ್ಲು ನೋಡಿ ಇದೀಗ ಯಾಣ ಗುಹೆ ಇದನ್ನು ನೋಡಿ ಫುಲ್ಲು ಹಿಂಗೆ ಮೆಟ್ಲು ಹತ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಬೇಕು ಒಂದು ಸುತ್ತು. ಬನ್ನಿ ಈಗ ಪ್ರದಕ್ಷಿಣೆ ಮಾಡ್ಕೊಂಬರೋಣ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಯಾಣ ಬಂದ್ಬಿಟ್ಟು 2 ಬೃಹದಾಕಾರದ ಬಂಡೆಗಳಿಗೆ ಪ್ರಸಿದ್ಧ. ಅದು ಇಷ್ಟೊಂದು ದಟ್ಟವಾದ ಕಾಡಿನಲ್ಲಿ 2 ಹಿಂಗೆ ಸೃಷ್ಟಿ ಆಯ್ತು ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೋಹಿನಿ ಭಸ್ಮಾಸುರ ಕತೆ ಕೇಳಿರ್ತಿಲ್ಲ ನೀವು. ಸೊ ಆ ಕತೆ ಹಿನ್ನೆಲೆಯಲ್ಲಿ 2 ಬೃಹದಾಕಾರದ ಶಿಖರಗಳು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ನಿಮಗೆಲ್ಲ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಬೇಗನೆ ಮುಗಿಸ್ಬಿಡ್ತೀನಿ ಕತೆನ. ನಿಮಗೆ ಗೊತ್ತಿರಬೇಕು, ಭಸ್ಮಾಸುರ ಅನ್ನೋ ರಾಕ್ಷಸ ಈಶ್ವರನ ಹತ್ರ ವರ ಪಡಿತಾನೆ, ನಾನು ಯಾರ ತಲೆ ಮೇಲೆ ಕೈ ಇಕ್ತೀನೋ ಅವರು ಭಸ್ಮ ಆಗಬೇಕು ಅಂತ. ಈಶ್ವರ ವರ ಕೊಟ್ಟಿದ ತಕ್ಷಣ ಮತ್ತೆ ವಿಷ್ಣು ಹತ್ರ ಬಂದು ಹೇಳ್ತಾನೆ, ಈ ಥರ ನಾನು ವರ ಕೊಟ್ಟಿದ್ದೀನಿ, ಸೊ ಏನು ಮಾಡಿ ಇದರಿಂದ ತುಂಬ ಅನಾಹುತ ಆಗುತ್ತೆ ಅಂತ ಹೇಳಿದಾಗ ವಿಷ್ಣು ಬಂದ್ಬಿಟ್ಟು ಮೋಹಿನಿ ಯಾವ ಥರ ತಾಳ್ಬಿಟ್ಟು ಅವಾಗ ಮೋಹಿನಿ ವೇಷದಲ್ಲಿ ನೃತ್ಯ ಆಡ್ತಾ ತಲೆ ಮೇಲೆ ಕೈ ಇಕ್ಕೊಂತಾರೆ. ಸೊ ಅವಾಗ ಅದೇ ಥರ ನೃತ್ಯ ಮಾಡ್ತಾ ಇರೋವಂಥ ಭಸ್ಮಾಸುರ ರಾಕ್ಷಸ ಅವನು ತಲೆ ಮೇಲೆ ಕೈ ಇಕ್ಕೊಂತಾನೆ. ಅವು ಸುಟ್ಟಿ ಭಸ್ಮ ಆಗ್ತಾರೆ. ಸೊ ಅದಕ್ಕೆ ಇದು ಫಾರ್ಮ್ ಆಗಿದೆ, ಈ ಶಿಖರ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಮತ್ತು ಇನ್ನೂ ಕೆಲವರು ಏನಂತ ಹೇಳ್ತಾರೆ ಅಂದರೆ ವಾಲ್ಕೆನೋಯಿಂದ ಈ ಥರ ಈ ಬೃಹದಾಕಾರದ ಪರ್ವತಗಳು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಕೆಲವರು ಆ ಥರನೇ ಹೇಳ್ತಾರೆ, ಕೆಲವರು ಈ ಥರನೇ ಹೇಳ್ತಾರೆ. ಸೊ ಅದು ಅವರವರ ನಂಬಿಕೆ, ಯಾವ ಥರ ಬೇಕಾದ್ರೂ ತಿಳ್ಕೊಬೋದು. ನಮಗೆ 2 ಶಿಖರಗಳಿಗೂ ಹೆಸರಿದ್ದಾವೆ. ಒಂದು ಭೈರವೇಶ್ವರ ಶಿಖರ ಅಂತ ಹೇಳ್ತಾರೆ, ಇದು ಬಂದ್ಬಿಟ್ಟು ನಿಮಗೆ 390 ಅಡಿ ಇದೆ ಸ್ನೇಹಿತರೆ. ಇನ್ನೊಂದು ಬಂದ್ಬಿಟ್ಟು ಮೋಹಿನಿ ಶಿಖರ ಅಂತ ಹೇಳ್ತಾರೆ, ಇದು ಬಂದ್ಬಿಟ್ಟು 300 ಅಡಿ ಇದೆ. ಆದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಒಳ್ಳೆಯ ಜಾಗ. ನಿಮಗೆ ಫುಲ್ಲು ಕಾಡೊಳಗಡೆ ಎಲ್ಲ ಒಂಥರ ನೇಚರೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇರ್ತಿರಲ್ಲ ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋಗಳು ಇನ್ನೂ ಮುಂದಕ್ಕೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.